ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಆಫ್ರಿಕಾದಿಂದ ಭಾರತಕ್ಕೆ 12 ಚೀತಾಗಳ ಆಗಮನ ಆಗಿದೆ. 12 ಚೀತಾಗಳನ್ನ ಹೊತ್ತು ತಂದಿರೋದು C-17 ಗ್ಲೋಬ್ ಮಾಸ್ಟರ್ ವಿಮಾನ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ. 12 ಚೀತಾಗಳ ಪೈಕಿ 7 ಗಂಡು ಚೀತಾ, 5 ಹೆಣ್ಣು ಚೀತಾಗಳ ಆಗಮನ ಆಗಿದೆ. ಕುನ್ಹೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕ್ವಾರಂಟೈನ್ಗೆ ಸಿದ್ಧತೆ ಆಗಿತ್ತು. ಮೊದಲ ಹಂತದಲ್ಲಿ ನಮೀಬಿಯಾದಿಂದ 8 ಚೀತಾ ಕರೆತರಲಾಗಿತ್ತು, ಅದು ಸಕ್ಸಸ್ ಆಗಿತ್ತು. ಈಗ ಎರಡನೇ ಹಂತದಲ್ಲಿ ಒಟ್ಟು 12 ಚೀತಾಗಳ ಆಗಮನ ಆಗಿದೆ. ಕಳೆದ ವರ್ಷ ಸೆಪ್ಟೆಂಬರ್ 17ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ನಮೀಬಿಯಾದಿಂದ ಕರೆತಂದಿದ್ದ 8 ಚೀತಾಗಳನ್ನ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡುಗಡೆ ಮಾಡಿದ್ರು. ಮೊದಲ ಹಂತದಲ್ಲಿ ತರಲಾದ ಚೀತಾಗಳು ಈಗಾಗಲೇ ಭಾರತದ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹೊಂದ್ಕೊಂಡಿವೆ. ಅವುಗಳನ್ನ ಅರಣ್ಯದಲ್ಲಿ ಮುಕ್ತ ಜೀವನಕ್ಕೆ ಬಿಡಲಾಗಿದೆ. ಇನ್ನು ಹೊಸ ಚೀತಾಗಳಿಗಾಗಿ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 10 ಕ್ವಾರಂಟೈನ್ ಪ್ರದೇಶಗಳನ್ನು ನಿರ್ಮಿಸಿದ್ದಾರೆ. ವಿದ್ಯುತ್ ತಗುಲಿ ಅಸ್ವಸ್ಥಗೊಂಡಿದ್ದಂತ ಕಾಡಾನೆ ಚೇತರಿಕೆ ಕಂಡಿದೆ. ಚಾಮರಾಜನಗರದ ಬಂಡೀಪುರ ಅರಣ್ಯ ಸಿಬ್ಬಂದಿ ಆರೈಕೆ ಮಾಡ್ತಾ ಇದ್ದಾರೆ. ಸಿಬ್ಬಂದಿ ಹಾಗೇನೆ ವೈದ್ಯರ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರು ಈ ಬಗ್ಗೆ ಟ್ವೀಟ್ ಅನ್ನು ಮಾಡಿದ್ರು. ಅದನ್ನ ರೀಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರ ಕಾಳಜಿ ಆರೈಕೆಗೆ ಪ್ರಧಾನಿ ಮೋದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀನಿಗೆ ತಂತಿ ಬೇಲಿಗೆ ಅಕ್ರಮವಾಗಿ ಹಾಯಿಸಿದಂತ ವಿದ್ಯುತ್ ತಗುಲಿ ಕಾಡಾನೆ ಅಸ್ವಸ್ಥಗೊಂಡಿತ್ತು. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬರಗಿ ಜಮೀನೊಂದರಲ್ಲಿ ಕಾಡಾನೆ ಅಸ್ವಸ್ಥಗೊಂಡಿದ್ದು, ಪಶು ವೈದ್ಯರ ಸತತ ಚಿಕಿತ್ಸೆ ಮತ್ತೆ ಸಿಬ್ಬಂದಿಯ ಆರೈಕೆಯಿಂದಾಗಿ ಕಾಡಾನೆ ಈಗ ಚೇತರಿಕೆ ಕಂಡಿದೆ. ಆನೆಯನ್ನ ಕಾಡಿನತ್ತ ಸುರಕ್ಷಿತವಾಗಿ ಕಳಿಸಿಕೊಡಲಾಗಿದೆ. ಈ ವಿಷಯವನ್ನ ಪ್ರಸ್ತಾಪಿಸಿ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರು ಟ್ವೀಟ್ ಮಾಡಿದ್ರು. ಇದನ್ನ ನರೇಂದ್ರ ಮೋದಿ ಅವರು ರೀಟ್ವೀಟ್ ಮಾಡಿದ್ದಾರೆ. ಇದನ್ನ ನೋಡಿ ಸಂತೋಷ ಆಯಿತು. ಬಂಡೀಪುರ ಅರಣ್ಯ ಸಿಬ್ಬಂದಿಗೆ ಅಭಿನಂದನೆಗಳು. ನಮ್ಮ ಜನರಲ್ಲಿ ಇಂತಹ ಸಹಾನುಭೂತಿ ಇರೋದು ಶ್ಲಾಘನೀಯ ಅಂತ ರೀಟ್ವೀಟ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಸುಮಾರು ಎಷ್ಟು ದಿನ ಬೇಕಾಯಿತು ಆ ಕಾಡಾನೆಯನ್ನ ಆರೈಕೆ ಮಾಡೋದಕ್ಕೆ? ಇವಾಗ ಅದು ಕಂಡೀಷನ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ ಶೆಟ್ಟಿ, ಏನೋ ಈ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಗ್ರಾಮ ಬರಗಿ ಅಂತ ಹೇಳಿ, ಅಲ್ಲಿ ಒಬ್ಬ ರೈತ ತನ್ನ ಬೆಳೆ ರಕ್ಷಣೆಗಾಗಿ ಒಂದು ವಿದ್ಯುತ್ ಅನ್ನ ತಂತಿ ಬಲಿಗೆ ಹತ್ತಿದ್ದ. ಕಾಡಿನಿಂದ ಮೇವನ್ನ ರಸಿ ಬಂದಂತಹ ಒಂದು ಕಾಡಾನೆ, ಒಂದು 25ರಿಂದ 30 ವರ್ಷದ ಒಂದು ಹೆಣ್ಣಾನೆ ಆ ವಿದ್ಯುತ್ ತಗಲಿ ಕುಸಿದು ಬಿದ್ದಿತ್ತು. ಸುಮಾರು 12 ಗಂಟೆಗಳ ಕಾಲ ಅದು ನೆರಳಾಡಿತ್ತು. ವಿಷಯ ತಿಳಿದಂತಹ ಬಂಡೀಪುರ ಅರಣ್ಯ ಅಧಿಕಾರಿಗಳು ಮತ್ತು ಪಶುವೈದ್ಯರು ಸ್ಥಳಕ್ಕೆ ಧಾವಿಸಿ ಸತತ 12 ಗಂಟೆಗಳ ಕಾಲ ಚಿಕಿತ್ಸೆ ಕೊಟ್ಟಿದ್ರು ಮತ್ತು ಆರೈಕೆ ಮಾಡಿದ್ರು. ಅದರ ಫಲವಾಗಿ ನಿತ್ರಾಣಗೊಂಡಿದ್ದಂತಹ ಆನೆ ಮಿರಾಕಲ್ ಅಂದ್ರೆ ಚೇತರಿಸಿಕೊಳ್ಳಕ್ಕೆ ಆಗೋದಿಲ್ಲ, ಅದು ಬದುಕುಳಿದಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಂಡೀಪುರದ ಅರಣ್ಯರು ಆದ್ರೂ ಸಹ ಮಿರಾಕಲ್ ಮತ್ತೆ ಆನೆ ಸತತ ಚಿಕಿತ್ಸೆ ಮತ್ತು ಆರೈಕೆಯಿಂದ ಚೇತರಿಸಿಕೊಂಡು ನಿಧಾನವಾಗಿ ಕಾಡಿನತ್ತ ಹೆಜ್ಜೆ ಹಾಕಿದೆ. ಅದರ ಮೇಲೆ ನಿಗಾ ಇಡಲಾಗಿದೆ. ಈಗ ಅದು ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಈ ಬಗ್ಗೆ ಕೇಂದ್ರ ಅರಣ್ಯ ಸಚಿವರು ಭೂಪೇಂದ್ರ ಯಾದವ್ ಅವರು ಒಂದು ಟ್ವೀಟ್ ಅನ್ನು ಮಾಡಿ ಬಂಡೀಪುರ ಅರಣ್ಯಾಧಿಕಾರಿಗಳು ಮತ್ತು ಪಶುವೈದ್ಯರ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೆ ವ್ಯಕ್ತಪಡಿಸಿದ್ರು. ಇದನ್ನ ರೀಟ್ವೀಟ್ ಮಾಡತಕ್ಕಂತ ಪ್ರಧಾನಿ ಮೋದಿ ಅವರು ಬಂಡೀಪುರ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯ ಬಗ್ಗೆ ಒಂದು ಕಾಳಜಿಯನ್ನು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ತುಂಬಾ ಹರ್ಷಗೊಂಡಿದ್ದಾರೆ ಬಂಡೀಪುರ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು. ತುಂಬಾ ಪ್ರಧಾನಿ ಮೋದಿ ಅಂತವರೇ ತಮ್ಮ ಕಾರ್ಯವನ್ನು ಶ್ಲಾಘಿಸಿರುವುದು ಮತ್ತು ತಮ್ಮ ಕಾರ್ಯವನ್ನು ಗುರುತಿಸೋದ್ರಿಂದ ತುಂಬಾ ಹರ್ಷವನ್ನು ವ್ಯಕ್ತಪಡ್ತಾರೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ನಂದೀಶ್, ಶಿಕ್ಷಣದ ಅಪ್ಡೇಟ್ಸ್ಗೆ.